ರಾಜ್ಯದಲ್ಲಿಯೇ ಅತಿ ದೊಡ್ಡ ಕುರಿಗಳ ಮಾರುಕಟ್ಟೆ ಎಂಬ ಹೆಗ್ಗಳಿಕೆಗೆ ಪಡೆದಿರುವಂತಹ ಕುರಿ ಸಂತೆ ಇದು. ಆದರೆ ಮಾರುಕಟ್ಟೆಯಲ್ಲಿ ರಸ್ತೆಯದ್ದೇ ಸಮಸ್ಯೆ. ಮಳೆಗಾಲದಲ್ಲಿ ನಿಲ್ಲೋದಕ್ಕೂ ಆಗದಷ್ಟು ಕೆಸರುಮಯ. ಅಭಿವೃದ್ಧಿ ಪಡಿಸಬೇಕಾಗಿರುವಂತಹ ಎಪಿಎಂಸಿ ನಿರ್ಲಕ್ಷ್ಯಕ್ಕೆ ಇದು ಸಾಕ್ಷಿಯಾಗಿದೆ. ಈ ಸ್ಟೋರಿಯನ್ನು ನೋಡ್ಕೊಂಡು ಬನ್ನಿ. ನೋಡಿದ್ರಲ್ಲ, ಕೊಪ್ಪಳ ತಾಲೂಕಿನ ಕೋಕನಪಳ್ಳಿಯ ಕುರಿ ಸಂತೆಯಲ್ಲಿ ಅತ್ತಿಂದಿತ್ತ ಇತ್ತಿಂದತ್ತ ಓಡಾಡ್ತಿರೋ ಕುರಿಗಳು. ಇಲ್ಲಿ ನಿಮ್ಗೆ ಬನ್ನೂರು ಕುರಿ, ಗಿಡ್ಡ ಕುರಿ, ಟಗರು ಹೀಗೆ ಯಾವ ತರ ಕುರಿ ಬೇಕೋ ಆ ಕುರಿ ಸಿಗುತ್ತೆ. ಪ್ರತಿ ಶುಕ್ರವಾರ ಕೋಕನಪಳ್ಳಿಯಲ್ಲಿ ನಡೆಯುವ ಕುರಿ ಸಂತೆಯಲ್ಲಿ ಲಕ್ಷಾಂತರ ಜನ ಒಂದೆಡೆ ಸೇರಿ ಕುರಿಗಳ ಮಾರಾಟ ಮಾಡ್ತಾರೆ. ಗದಗ, ಬಾಗಲಕೋಟೆ, ಬಳ್ಳಾರಿ, ವಿಜಯನಗರ ಜಿಲ್ಲೆಯಿಂದ ಕುರಿಗಾರರು ಕುರಿಗಳ ಮಾರಾಟಕ್ಕೆ ಕುರಿಗಳನ್ನ ಇಲ್ಲಿಗೆ ತರ್ತಾರೆ. ಆದರೆ ಇಲ್ಲಿ ಕುರಿಗಾರರು ಹಾಗೂ ಕುರಿ ಖರೀದಿದಾರರು ಮಾರುಕಟ್ಟೆಯಲ್ಲಿ ಸಂಚರಿಸುವುದಕ್ಕೆ ದುಸ್ಸಾಹಸ ಮಾಡಬೇಕಾಗಿದೆ. ಹೌದು, ಹೇಳಿಕೊಳ್ಳುವುದಕ್ಕೆ ಮಾತ್ರ ರಾಜ್ಯದಲ್ಲೇ ದೊಡ್ಡ ಕುರಿ ಸಂತೆ ಇದು. ಆದ್ರೆ ಇಲ್ಲಿ ಕುಡಿಯುವ ನೀರು, ಶೌಚಾಲಯವೂ ಇಲ್ಲ. ಕುರಿಗಳ ಮಾರಾಟಕ್ಕೆ ಸೂಕ್ತವಾದ ಸ್ಥಳವೂ ಇಲ್ಲ. ಲಕ್ಷಾಂತರ ಜನ ಬಂದರೂ ಮಾರುಕಟ್ಟೆಯಲ್ಲಿ ಇರಬೇಕಾದ ಯಾವುದೇ ಮೂಲಭೂತ ಸೌಲಭ್ಯವಿಲ್ಲ ಅಂತಾರೆ ಕುರಿಗಾರರು. ಮಾರ್ಕೆಟ್ ಎಲ್ಲ ಚೆನ್ನಾಗೈತೆ ಸರ. ಇದು ಎಲ್ಲ ಮಳೆಗಾಲ ಇರೋ ಕಾರಣ ರಜ್ಜಾಗುತ್ತೆ. ರಜ್ಜಾಗುತ್ತೆ ಮತ್ತು ಆಮೇಲೆ ಬ್ಯಾಸಿಗೆ ಬಂದರೆ ಧೂಳಾಗತ್ತೆ ಸರ್. ಭಾಳ ಇಲ್ಲಿ ಅವಸ್ಥೆ ಭಾಳ. ಎಷ್ಟು ಮಂದಿ ಇರ್ತಾರೆ? ಮಂದಿ ಜನಸಂಖ್ಯೆ ಭಾಳ ಆಗುತ್ತೆ ಸರ್. ಇಲ್ಲಿ ದುಡ್ದು ಒಂದು 2-3 ಕಿಲೋಮೀಟ್ರ್ ಕವರ್ ಆಗುತ್ತೆ ಸರ್. ಇನ್ನೂ ಏನಿಲ್ಲ ಸರ್. ಇಲ್ಲಿ ಏನೋ ವ್ಯವಸ್ಥೆ ಇಲ್ಲ. ಮತ್ತು ಪಾಕೇನು ಈಗ ಇತ್ತೀಚೆಗೆ ಕಟ್ಟಾಕತ್ತಾರ. ನಮ್ಗೆ ಇಲ್ಲಿ ಬಂದಂದ್ರೆ ಹೊರಗೆ ಹೋಗ್ಬೇಕು. ಮೂಲ ಸವಲತ್ತು ಭಾಳ ಕಡಿಮೆ ಸರ್. ಕುರಿ ಸಂತೆಗೆ ಹೋಗಲು ಸರಿಯಾದ ರಸ್ತೆ ಇಲ್ಲ. ಮಳೆ ಬಂದ್ರೆ ಸಾಕು, ಇಡೀ ಸಂತೆ ಕೆಸರುಗದ್ದೆ ಆಗುತ್ತೆ. ಇಲ್ಲಿಗೆ ಬಂದ ವಾಹನಗಳು ಕೆಸರಿನಲ್ಲಿ ಸಿಲುಕಿಕೊಂಡು ಒದ್ದಾಡುವಂತಾಗುತ್ತೆ. ಮಾಜಿ ಸಂಸದ ಸಂಗಣ್ಣ ಕರಡಿ ಅವರ ಸ್ವಗ್ರಾಮದಲ್ಲಿಯೇ ಅಭಿವೃದ್ಧಿಯ ಕಾರ್ಯ ಆಗದೆ ಇರೋದು ವಿಪರ್ಯಾಸವೇ ಸರಿ. ಇತ್ತ ಅಭಿವೃದ್ಧಿಪಡಿಸಬೇಕಾದ ಎಪಿಎಂಸಿ ನಿರ್ಲಕ್ಷ್ಯಕ್ಕೆ ಇದು ಸಾಕ್ಷಿಯಂತಿದೆ. ರಾಷ್ಟ್ರೀಯ ಹೆದ್ದಾರಿ 50ರಲ್ಲಿರುವುದರಿಂದ ಇಲ್ಲಿಗೆ ಖರೀದಿದಾರರ ಸಂಖ್ಯೆ ಅಧಿಕವಾಗಿದೆ. ಈ ಮಾರುಕಟ್ಟೆಯ ಅಭಿವೃದ್ಧಿಗಾಗಿ ನಬಾರ್ಡ್ನಿಂದ 2 ಕೋಟಿ ರೂಪಾಯಿ ಅನುದಾನ ಮಂಜೂರಾಗಿತ್ತು. ಆದರೆ ರಾಜ್ಯ ಸರ್ಕಾರ ಮಂಜೂರಾತಿಯನ್ನ ರದ್ದು ಮಾಡಿದೆ. ಈಗ ರಾಜ್ಯ ಸರ್ಕಾರದಿಂದ ಅಭಿವೃದ್ಧಿಗಾಗಿ ಮತ್ತೆ ಪ್ರಸ್ತಾವನೆ ಸಲ್ಲಿಸಲಾಗಿದೆ ಎನ್ನುತ್ತಾರೆ ಕೊಪ್ಪಳ ಎಪಿಎಂಸಿ ಕಾರ್ಯದರ್ಶಿ. ಈ ಪ್ರಪೋಸಲ್ ರೆಡಿ ಮಾಡಿ 5 ವರ್ಷದ ಪಂಚವಾರ್ಷಿಕ ಯೋಜನೆಗಳು ಮಾಡ್ಕೋಬೇಕಂತಲೇ ನಮ್ಮ ಕೇಂದ್ರ ಕಚೇರಿಯಿಂದ ಆದೇಶ ಇದೆ. ಆ ಪ್ರಕಾರ ಇಮಿಡಿಯೇಟ್ ಮಾಡ್ಕೊಂಡು ನಾವು ರಿಪೋರ್ಟ್ ಸಲ್ಲಿಸಬೇಕಾಗಿದೆ ಸರ್. ಟೋಟಲ್ ಎಲ್ಲ ಮಾರ್ಕೆಟಲ್ಲಿ, ಓನ್ಲಿ ಕುಕ್ಕುಂಪಳ್ಳಿ ಅಲ್ಲ, ಕೊಪ್ಪಳ ತಾಲೂಕಿದಂಥ ನಮ್ಮ ಎಪಿಎಂಸಿ ಕೃಷಿ ಉತ್ಪನ್ನ ಸಂಸ್ಥೆಗಳಲ್ಲಿ ಮೂಲಭೂತ ಸೌಕರ್ಯ ಏನು ಬೇಕು ಅಂತ 5 ವರ್ಷದ ಪಂಚವಾರ್ಷಿಕ ಯೋಜನೆಗಳು ಮಾಡಬೇಕಂತ ನಮ್ಮ ನಿರ್ದೇಶಕರು ನಮಗೆ ಆದೇಶ ಮಾಡಿದ್ದಾರೆ. ಆ ಪ್ರಕಾರ ನಾವು ಬಜೆಟ್ ಕುಕ್ಕುಂಪಳ್ಳಿಗೆ ಒಂದು ನನ್ನ ಅಂದಾಜು ಒಂದು 2-3 ಕೋಟಿ ರೂಪಾಯಿ ಆಗಬೇಕಂತ ಅಂದ್ಕೊಂಡಿದ್ದೀವಿ ಸರ್. ಸುಮಾರು 5 ಎಕರೆ ವಿಸ್ತಾರದಲ್ಲಿರುವ ಕೋಕನಪಳ್ಳಿ ಸಂತೆಯು 35 ವರ್ಷಗಳ ಹಿಂದೆ ಆರಂಭವಾಗಿದೆ. ಇದು ಮಾಜಿ ಸಂಸದ ಸಂಗಣ್ಣ ಕರಡಿ ಅವರ ಸ್ವಗ್ರಾಮ. ಆದರೂ ಮಾರುಕಟ್ಟೆ ಅಭಿವೃದ್ಧಿ ಆಗದೇ ಇರುವುದು ದುರಂತ. ಮುಂದಿನ ದಿನಗಳಲ್ಲಾದರೂ ಮಾರುಕಟ್ಟೆ ಅಭಿವೃದ್ಧಿಯಾಗುತ್ತಾ ಕಾದು ನೋಡಬೇಕಿದೆ. ಶರಣಪ್ಪ ಬಾಚಿಲಪುರ, ನ್ಯೂಸ್ 18 ಕೊಪ್ಪಳ. ಕನ್ನಡಿಗರ ಮೆಚ್ಚಿನ ನಿಮ್ಮ ನ್ಯೂಸ್ 18 ಕನ್ನಡ ಈಗ ವಾಟ್ಸ್ಆಪ್ನಲ್ಲಿಯೂ ಲಭ್ಯ. ಕರ್ನಾಟಕ ಮತ್ತು ದೇಶ ವಿದೇಶದ 360 ಡಿಗ್ರಿ ಸುದ್ದಿ ವಿವರವನ್ನ ನೀವು ನಿಮ್ಮ ಕೈ ಬೆರಳುಗಳಲ್ಲಿಯೇ ಪಡೆಯೋದಿಕ್ಕೆ ಈ QR ಕೋಡ್ ಅನ್ನ ಸ್ಕ್ಯಾನ್ ಮಾಡಿ. ನಮ್ಮ ಚಾನೆಲ್ ಅನ್ನ ಫಾಲೋ ಮಾಡಿ, ನೋಟಿಫಿಕೇಶನ್ ಆನ್ ಮಾಡಿ.